ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕ್ರಿಸ್ಮಸ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ಬೋದು, ನಮ್ಮ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕ್ರಿಸ್ಮಸ್ಸಲ್ಲಿ ಎವ್ರಿ ಇಯರು ನಾವು ಟೀಚರ್ಸ್ ಎಲ್ಲ ಸೀಕ್ರೆಟ್ಸ್ ಅಂತ ಆಡ್ತೀವಿ. ಈ ವರ್ಷ ಕೂಡ ನನಗೊಬ್ರು ಟೀಚರ್ ಹೆಸರು ಬಂದಿತ್ತು. ಸೊ ಹೊರಗಡೆ ಸಿಗೋ ಗ್ರೀಟಿಂಗ್ ಕಾರ್ಡ್ಗಿಂತ ನಾನೇ ಗ್ರೀಟಿಂಗ್ ಕಾರ್ಡ್ನ ಮಾಡೋಣ ಅಂತ ನಾನೇ ಗ್ರೀಟಿಂಗ್ ಕಾರ್ಡ್ನ ಮಾಡಿದ್ದೀನಿ. ಜೊತೆಗೆ ಒಂದು ಚೋಕರ್ ಮತ್ತು ಒಂದು ಇಯರಿಂಗ್ಸ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ನಾನೇ ನೀಟಾಗಿ ಪ್ಯಾಕ್ ಮಾಡಿದ್ದೆ. ಸೊ ನೀವು ನೋಡ್ಬೋದು ನಮ್ಮ ಸ್ಕೂಲಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಕ್ರಿಸ್ಮಸ್ಸಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ನೋಡ್ಬೋದು ಬಲೂನ್ಸ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದೀವಿ ಅಂತ. ಸೊ ಸ್ಕೂಲ್ ಔಟ್ಸೈಡಲ್ಲಿ ನಾವು ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಸೊ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಕ್ರಿಸ್ಮಸ್ ಅಂದಮೇಲೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡಿದ್ದೀನಿ. ಸೊ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ದೀನಿ. ಸೊ ಕ್ರಿಸ್ಮಸ್ಸಲ್ಲಿ ನನಗೆ ಫೋಟೋ ಶೂಟ್ ಮಾಡಿಸೋದಂದರೆ ತುಂಬಾ ಇಷ್ಟ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ನನಗೆ ಬಂದಿದ್ದು ಮೇಘಾ ಮ್ಯಾಮ್ ಹೆಸರು. ಅವ್ರಿಗಂತೂ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಬೇಕಾದ್ರಂತೂ ತುಂಬಾ ಖುಷಿ ಆಯಿತು. ಸೊ ನಾನು 4-5 ನ್ಯೂಸ್ ಪೇಪರ್ ಎಲ್ಲ ಹಾಕಿ ನಾನು ಪ್ಯಾಕ್ ಮಾಡಿದ್ದೆ. ಅವ್ರು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಕಡೆ ನಗು ಬರ್ತಾ ಇತ್ತು ಮತ್ತು ಒಳಗೆ ಏನಿರ್ಬೋದು ಅಂತ ಅವ್ರಿಗೆ ಕುತೂಹಲ ತುಂಬಾ ಇತ್ತು. ಗಿಫ್ಟ್ನ ಅವ್ರು ಓಪನ್ ಮಾಡಾದ್ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ನೀವೇ ನೋಡ್ಬೋದು. ಸೊ ನಾವು ಯಾರಿಗಾದ್ರೂ ಏನಾರ ಗಿಫ್ಟ್ ಕೊಟ್ಟರೆ ಆ ಗಿಫ್ಟ್ ಅವ್ರಿಗೆ ಏನಾರ ತುಂಬ ಇಷ್ಟ ಆಯಿತು ಅಂದರೆ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಸೊ ದೊಡ್ಡ ಗಿಫ್ಟೇ ಆಗಿರಲಿ ಇಲ್ಲಾಂದರೆ ಚಿಕ್ಕ ಗಿಫ್ಟೇ ಆಗಿರಲಿ, ಒಟ್ನಲ್ಲಿ ಖುಷಿಯಿಂದ ಕೊಡಿ, ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ಕೊನೆಯವರೆಗೂ ನಮ್ಮೊಂದಿಗೆ ಉಳಿಯುವ ಸುಂದರ ಸಂಬಂಧವೇ ಸ್ನೇಹ. ಸೊ ನೀವು ನೋಡ್ಬೋದು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ. ನನಗೂ ಅಷ್ಟೇ ಖುಷಿ ಆಯಿತು. ನಾನು ಕೊಟ್ಟಿದ್ದ ಗಿಫ್ಟ್ ಎಲ್ಲರಿಗೂ ಇಷ್ಟ ಆಯಿತು. ಸೊ ಈಗ ಚೋಕರ್ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಏನಾದರೂ ನೆಕ್ ಪೀಸ್ ಕೊಟ್ಟಿರ್ಬೋದಾ ಅಂತ ಗೆಸ್ ಮಾಡ್ತಾ ಇದ್ರು. ಸೊ ಫೈನಲಿ ನಾನು ಕೊಟ್ಟಿದ್ದ ಗಿಫ್ಟ್ನ ಅವ್ರು ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಲ್ಲ ಟೀಚರ್ಸು ಅವ್ರಿಗೆ ಕೊಟ್ಟಿದ್ದಂಥ ಸೀಕ್ರೆಟ್ಸ್ ಅಂತ ಗಿಫ್ಟ್ನ ಅವ್ರು ಅನ್ಬಾಕ್ಸಿಂಗ್ ಮಾಡಾದ್ಮೇಲೆ ಇವಾಗ ನನ್ನ ಸೀಕ್ರೆಟ್ಸ್ ಅಂತ ಗಿಫ್ಟ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಸೀಕ್ರೆಟ್ಸ್ ಅಂತ ಗಿಫ್ಟ್ನ ನಾನು ಅನ್ಬಾಕ್ಸಿಂಗ್ ಮಾಡಬೇಕಾದ್ರಂತೂ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನನಗೆ ಮೊದಲಿಂದನೂ ಸೀಕ್ರೆಟ್ಸ್ ಅಂತ ಗೇಮ್ ಅಂದರೆ ತುಂಬಾ ಇಷ್ಟ. ನನಗೆ ಬ್ರಾಸ್ಲೆಟ್ನ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕವಿತಾ ಮ್ಯಾಮ್. ಸೊ ನೀವು ನೋಡ್ಬೋದು ನಾನು ಬ್ರಾಸ್ಲೆಟ್ನ ಅವ್ರ ಕೈಯಿಂದನೇ ಹಾಕ್ಸ್ಕೊಳ್ತಾ ಇದ್ದೀನಿ. ಸೊ ಬ್ರಾಸ್ಲೆಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಸೀಕ್ರೆಟ್ಸ್ ಅಂತ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಾದ್ಮೇಲೆ ನಮ್ಮ ಎಲ್ಪರ್ಸ್ ನಮ್ಗೊಂದು ಸರ್ಪ್ರೈಸ್ ಕೊಟ್ಟರು. ಅದೇನು ಅಂತ ಅಂದರೆ ಎಲ್ಲರೂ ಒಂದೊಂದು ತಿಂಡಿಗಳನ್ನ ಮಾಡ್ಕೊಂಡು ಬಂದಿದ್ರು. ಸೊ ಯಾರು ಏನು ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ಟೀಚರ್ಸ್ ಎಲ್ಲ ಗೆಸ್ ಮಾಡಬೇಕಾಗಿತ್ತು. ಸೊ ಗೆಸ್ ಎಲ್ಲ ಮಾಡಾದ್ಮೇಲೆ ಊಟ ತಿಂದ್ವಿ. ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಎಲ್ಲರೂ ಊಟ ಮಾಡಾದ್ಮೇಲೆ ನಮ್ಮ ಎಲ್ಪರ್ಸ್ ಕೂಡ ಅವರು ಸೀಕ್ರೆಟ್ಸ್ ಅಂತ ಗೇಮ್ ಮಾಡಿದ್ರು. ಅವ್ರಿಗೂ ತುಂಬಾ ಖುಷಿ ಆಯಿತು. ಸೊ ವರ್ಷಕ್ಕೊಂದ್ಸಲ ನಾನು ಸೀಕ್ರೆಟ್ಸ್ ಅಂತ ಗೇಮ್ ಮಾಡೋದಕ್ಕಂತೂ ನನಗಂತೂ ತುಂಬಾ ಖುಷಿ ಆಗುತ್ತೆ. ನನಗೆ ಯಾವ ಡಿಸೈನ್ ಬ್ರಾಸ್ಲೆಟ್ ಕೊಟ್ಟಿದ್ದಾರೆ ಅಂತ ನಾನು ಫೋಟೋ ಶೇರ್ ಮಾಡಿದ್ದೀನಿ. ಸೊ ಕ್ರಿಸ್ಮಸ್ಸಲ್ಲಿ ನಾನು ಯಾವುದೇ ಥರ ಫೋಟೋ ತೆಗೆಸ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಕ್ರಿಸ್ಮಸ್ ವ್ಲಾಗು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.